ಮಹಾಶಿವರಾತ್ರಿಯಂದು ಶಿವಲಿಂಗಕ್ಕೆ ಅಭಿಷೇಕ ಹಾಗೂ ಪುಣ್ಯ ಪ್ರಾಪ್ತಿ ಎಂಬ ನಂಬಿಕೆ ಇದೆ. ಹಾಗಿರುವಾಗ ಏಕಕಾಲಕ್ಕೆ ಕೋಟಿ ಶಿವಲಿಂಗಗಳನ್ನು ದರ್ಶನ ಮಾಡುವ ಅವಕಾಶ ದೊರೆತರೆ ಹೇಗಿರುತ್ತದೆ? ಕೋಲಾರ ಜಿಲ್ಲೆಯ ಕಮ್ಮಸಂದ್ರದಲ್ಲಿ ಕೋಟಿ ಲಿಂಗಗಳನ್ನು ಪ್ರತಿಷ್ಠಾಪಿಸಿರುವ ಪುಣ್ಯಕ್ಷೇತ್ರವಿದೆ. ಶಿವರಾತ್ರಿಯ ಸಂದರ್ಭದಲ್ಲಿ ಕೋಟಿ ಲಿಂಗೇಶ್ವರನ ದರ್ಶನ ಮಾಡೋಣ. ಈ ಕುರಿತು ಒಂದು ವರದಿ ಇಲ್ಲಿದೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಕಮ್ಮಸಂದ್ರ ಕೋಟಿಲಿಂಗೇಶ್ವರ ದೇವಾಲಯ ದಕ್ಷಿಣ ಭಾರತದ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ. ಇಲ್ಲಿ ಪ್ರತಿಷ್ಠಾಪಿಸಲಾಗಿರುವ 108 ಅಡಿ ಎತ್ತರದ ಶಿವಲಿಂಗ ಹಾಗೂ ದೇವಾಲಯದ ಆವರಣದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಲಕ್ಷಾಂತರ ಶಿವಲಿಂಗಗಳು ಪ್ರಮುಖ ಆಕರ್ಷಣೆಯಾಗಿವೆ. ದೇವಾಲಯಕ್ಕೆ ದಕ್ಷಿಣ ಭಾರತ ಅಲ್ಲದೆ ಉತ್ತರ ಭಾರತದ ಶಿವನ ಆರಾಧಕರು ಭೇಟಿ ನೀಡುತ್ತಾರೆ. ಮಹಾಶಿವರಾತ್ರಿಯ ಅಂಗವಾಗಿ ನಾಡಿನ ವಿವಿಧೆಡೆಗಳಿಂದ ಭಕ್ತರು ಕೋಟಿ ಲಿಂಗಗಳ ವೀಕ್ಷಣೆಗೆ ತಂಡೋಪತಂಡವಾಗಿ ಆಗಮಿಸುತ್ತಿದ್ದಾರೆ. 108 ಅಡಿ ಎತ್ತರದ ಶಿವಲಿಂಗಕ್ಕೆ ದೀಪಾಲಂಕಾರ ಮಾಡಲಾಗಿದ್ದು ವಿವಿಧ ಹೂಗಳಿಂದ ಅಲಂಕರಿಸಲಾಗಿದೆ. ದೂರದರ್ಶನದೊಂದಿಗೆ ಗುಲ್ಬರ್ಗಾದ ಶಿವಲಿಂಗ ತಾವು ಕುಟುಂಬ ಸಮೇತ ಆಗಮಿಸಿದ್ದು ಇಲ್ಲಿನ ಶಿವಲಿಂಗಗಳು ವಿಶಿಷ್ಟವಾಗಿವೆ ಎಂದರು. ಇಲ್ಲಿ ಒಳಗಡೆ ಬಂದ್ಮೇಲೆ ಎಲ್ಲ ಇದನ್ನ ಪೇಂಟ್ ಮಾಡಿದ್ದಾರೆ. ಎಲ್ಲ ಒಂದೊಂದು ಲಿಂಗಕ್ಕೂ ಹೂ ಇಡ್ತಾ ಇದ್ದಾರೆ. ಎಲ್ಲರೂ ಮಕ್ಕಳು ಭಕ್ತಿಯಿಂದ ಓಡಾಡಿ ಒಂದೊಂದು ಲಿಂಗಕ್ಕೂ ಹೂವಿಟ್ಟು ಓಡಾಡೋದು ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಇದು 108 ಅಡಿ ಶಿವಲಿಂಗ ಮತ್ತೆ ಇಲ್ಲಿ ಬಸವಣ್ಣ ನೋಡೋಕ್ಕೆ ತುಂಬ ಅಂದವಾಗಿದೆ. ಮತ್ತೋರ್ವ ಶಿವಭಕ್ತೆ ಅನುಷಾ, ಇಲ್ಲಿ 90 ಲಕ್ಷ ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಅತಿ ಶೀಘ್ರದಲ್ಲೇ ಕೋಟಿ ಶಿವಲಿಂಗಗಳು ಪ್ರತಿಷ್ಠಾಪನೆಯಾಗುವ ನಿರೀಕ್ಷೆ ಇದೆ ಎಂದು ಆಶಿಸಿದರು. ಇವತ್ತಿಗೆ 90 ಲಕ್ಷ ಲಿಂಗಗಳಿದಾವಂತೆ. ಸೊ ಆದಷ್ಟು ಬೇಗ 1 ಕೋಟಿ ಆಗಲಿ ಅಂತ ಕೋರ್ಕೊಂತಿದ್ದೀನಿ. ಸೊ ಅದ್ರಲ್ಲಿ ನಾವು ಭಾಗಿಯಾಗೋಣ ಅಂತ. ಸೊ ಇಲ್ಲೊಂದು ತುಂಬ ಒಳ್ಳೆ ಗುಡ್ ವೈಬ್ ಇದೆ. ಮನಸ್ಸು ತುಂಬ ಪ್ರಶಾಂತಿ ಆಗುತ್ತೆ ಇಲ್ಲಿಗೆ ಬಂದರೆ. ಶಿವಭಕ್ತರಾದ ಸ್ನೇಹ, ದೇವಾಲಯದ ಪ್ರಾಂಗಣದಲ್ಲಿ ವಿವಿಧ ದೇವಾಲಯಗಳಿದ್ದು 108 ಅಡಿ ಶಿವಲಿಂಗ ಅದ್ಭುತವಾಗಿದೆ ಎಂದು ಹೇಳಿದರು. 108 ಅಡಿ ಇರುವ ಈ ಲಿಂಗವನ್ನು ನೋಡಲಿಕ್ಕೆ ಬಂದಿದ್ವಿ. ಇಲ್ಲಿ ಬರೀ ಲಿಂಗಗಳೇ ಅಷ್ಟೇ ಅಲ್ಲ, ಬೇರೆ ಬೇರೆ ದೇವಸ್ಥಾನಗಳಿವೆ. ವೆಂಕಟೇಶ್ವರ ಆಗಲಿ, ಆಮೇಲೆ ವೇಣುಗೋಪಾಲ ಸ್ವಾಮಿ ಆಗಲಿ, ಆಮೇಲೆ ಅನ್ನಪೂರ್ಣೇಶ್ವರಿ ಆಗಲಿ, ಎಲ್ಲ ಥರ ದೇವಸ್ಥಾನಗಳು ಇವೆ. ತುಂಬ ಚೆನ್ನಾಗಿ ಅನ್ನಿಸ್ತು ಇಲ್ಲಿ ಬಂದು. ಕೋಟಿಲಿಂಗೇಶ್ವರನ ಸನ್ನಿಧಿಯಲ್ಲಿ ಶಿವಲಿಂಗಗಳ ದರ್ಶನ ಹಾಗೂ ಶಿವ ಪಂಚಾಕ್ಷರಿ ಪಠಣದಿಂದ ಸಮಸ್ತ ದುರಿತಗಳು ನಾಶಗಳಾಗುತ್ತವೆ ಎಂಬ ನಂಬಿಕೆ ಇದೆ.